ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದೇನು ಗೊತ್ತಾ ಫ್ರೆಂಡ್ಸ್, ಕೊಂತಮ್ಮನ ಮೆರವಣಿಗೆ ಅಂತ. ಅಂದರೆ ಕಾರ್ತಿಕ್ ಮಾಸದಲ್ಲಿ 5 ದಿನ 9 ದಿನ ಅಂತ ಕೊಂತಮ್ಮನ ಪೂಜಿಸ್ತಾರೆ. ಆ ದೇವಿದು ನಮ್ಮೂರಿನಲ್ಲಿ ಅದಕ್ಕೆ ಅಂತ ದೇವಸ್ಥಾನನೇ ಮಾಡಿದ್ದಾರೆ. ಅದನ್ನು ಪೂಜಿಸಿ ಅವ್ರನ್ನ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದು ನಾನು ಹೋಗೋಷ್ಟರಲ್ಲಿ ಉತ್ಸವ ಮೆರವಣಿಗೆ ನಡೀತಾ ಇತ್ತು. ಇಲ್ಲಾಂದಿದ್ರೆ ಹತ್ತಿರದಿಂದ ಫೋಟೋ ತೆಗೆದು ತೋರಿಸ್ತಿದ್ದೆ. ಆನೆ ಮೇಲೆ ಕೂತಿದ್ದಾರೆ ಕೊಂತಮ್ಮ ಅವರು. ಅವ್ರಿಗೆ ಅಂತಲೇ ಒಂದು ದೇವಸ್ಥಾನ ಇದೆ. ಅದನ್ನೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್, ಹೇಳ್ತೀನಿ ಮುಂದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಲೈಟಿಂಗ್ಸ್ ಎಲ್ಲ. ಬೆಳ್ಳಿ ರಥ ಅಂತ ಅಂದ್ಕೊತೀನಿ. ಅದ್ರ ಮೇಲೆ ಕೂರಿಸಿ ಹಿಂದೆ ಕನಕದಾಸರು ಅವರೆಲ್ಲರನ್ನು ಮೆರವಣಿಗೆ ಮಾಡ್ತಾಯಿದ್ದಾರೆ. ನನ್ನ ಮಗಂದು ಸ್ಪೋರ್ಟ್ಸ್ ಡೇದು ಇತ್ತು. ಹಾಗಾಗಿ ಅದೊಂದು ಸ್ವಲ್ಪ ವೀಡಿಯೋ ಹಾಕಿದ್ದೀನಿ. ಅವನು ಆಟ ಆಡ್ತಾ ಇರೋದು. ಬೇರೆ ಎಲ್ಲ ಆಟ ಆಡಿದ್ದಾನೆ, ಅದೆಲ್ಲ ವೀಡಿಯೋ ಮಾಡಿಲ್ಲ. ಇದು ಕಬಡ್ಡಿ ಆಡ್ತಾ ಇರೋದು ನೋಡಿ. ಇರೋದು ಇಷ್ಟು ಸಣ್ಣಕ್ಕಿದ್ದಾನೆ, ಕಬಡ್ಡಿ ಆಡ್ತೀನಿ ಅಂತ ಹೋಗಿ ಆಡ್ತಾ ಇದ್ದಾನೆ. ಈ ನೆಕ್ಸ್ಟ್ ಸೃಷ್ಟಿ ದಿನದ್ದು. ಸೃಷ್ಟಿ ದಿನ ಏನು ಅಂದರೆ, ನಮ್ಮ ಅಕ್ಕ ಇದ್ದಾರಲ್ಲ ಅವರು ಗದ್ದೆನಲ್ಲಿ ದೇವ್ರ ಕಲ್ಲಿದೆ. ಹಾಗಾಗಿ ಅಲ್ಲಿ ಅವರು ಪ್ರತಿ ವರ್ಷವೂ ಹೋಗಿ ಒಪ್ಪತ್ತಿದ್ದು ಅಡುಗೆ ಮಾಡಿ ಒಪ್ಪತ್ತು ಬಿಡ್ತಾರೆ. ಅಲ್ಲಿ ಅವ್ರು ಬೇಕಾದವ್ರನ್ನ ಗದ್ದೆ ಹತ್ರ ಇರೋರೆಲ್ಲರನ್ನೂ ಕರೆದು ಊಟ ಹಾಕ್ತಾರೆ. ಹಾಗಾಗಿ ನಾನು ಪ್ರತಿ ವರ್ಷ ಹೋಗ್ತೀನಿ. ಅಂದರೆ ನನಗೆ ಸ್ವಲ್ಪ ಕೆಲಸ ಇದ್ದರೆ ಹೋಗಲ್ಲ, ಟೈಮ್ ಮಾಡ್ಕೊಂಡಾದರೂ ಹೋಗ್ತೀನಿ. ಹಾಗಾಗಿ ಈ ವರ್ಷವೂ ಹೋಗಿದ್ದೆ. ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು, ಅಡುಗೆ ಮಾಡೋದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನೇ ಹೋಗಿದ್ದೆ ಲೇಟ್ ಆಗೋಯಿತು. ಹಾಗಾಗಿ ಇವರೇ ನಮ್ಮ ಅಕ್ಕ. ಹಾಗಾಗಿ ಹೋಗೋಷ್ಟರಲ್ಲಿ ಅಡುಗೆ ಎಲ್ಲ ಆಗಿತ್ತು. ಊಟ ಎಲ್ಲ ಮಾಡಿಕೊಂಡು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಎಲ್ಲರೂ ಒಂದೊಂದು ಫೋಟೋ ತೊಗೊಂಡು ಗದ್ದೆ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಗದ್ದೆ ಹತ್ರ ಅಡುಗೆ ಮಾಡಿ ಊಟ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ತಣ್ಣಗೆ ಗಾಳಿ ಬೀಸ್ತಾ ಇರುತ್ತಲ್ವ, ಆ ತಣ್ಣಗೆ ಮರದ ನೆರಳಿನಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಒಂದು ಚೆಂದ. ಆಮೇಲೆ ಅವ್ರು ನಮ್ಮ ಭಾವನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅವ್ರಿಗೆಲ್ಲರಿಗೂ ಊಟ ಹಾಕ್ಕೊಟ್ಬಿಟ್ಟು ಎಲ್ಲ ಹೊರಟ್ವಿ. ನಮ್ಮ ಭಾವ ಅವ್ರ ಕೈಲೆಲ್ಲ ಪಾತ್ರೆ ಸಾಮಾನೆಲ್ಲನೂ ಕೊಟ್ಟು ಕಳಿಸಿದ್ವಿ ಗಾಡಿನಲ್ಲಿ. ನಾವು ವಾಕ್ ಆದಾಗ ಹಾಗಾಗತ್ತೆ ಅಂತ ಹೇಳಿ ಇವ್ರು ನಮ್ಮ ಅಕ್ಕನ ಊರ್ಗಿತ್ತಿ, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮನೆ ಪಕ್ಕದವರು. ನಾವು ಇಷ್ಟು ಜನ 4 ಜನ ಮಾತ್ರ ನಡ್ಕೊಂಡು ಹೋದ್ವಿ ಮನೆ ತನಕ. ಒಂದು ಸ್ವಲ್ಪ ಹತ್ತಿರನೇ, ಹಾಗಾಗಿ ನಡ್ಕೊಂಡೇ ಹೋದ್ವಿ. ಇನ್ನೆಲ್ಲರೂ ಗಾಡಿನಲ್ಲಿ ಹೋಗ್ಬಿಟ್ರು. ನನ್ನ ಮಗ ಬಂದಿರಲಿಲ್ಲ. ನಮ್ಮ ಮನೆಯವ್ರು ಬಂದು ಊಟ ಮಾಡ್ಕೊಂಡು ಹೋಗಿದ್ರು ಮಧ್ಯಾಹ್ನ. ನನ್ನ ಮಗನ ಕ್ಲಾಸ್ ಇತ್ತಲ್ಲ, ಹಾಗಾಗಿ ಬಂದಿರಲಿಲ್ಲ. ನೋಡಿ ರೋಡಲ್ಲಿ ನಮ್ಮದೇ ಹವಾ ಆಗಿಬಿಟ್ಟಿದೆ. ಎಲ್ಲ ಫುಲ್ ರೋಡನ್ನ ನಾವೇ ಆವರಿಸ್ಕೊಂಡು ಮಾತಾಡ್ಕೊಂಡು ಹೇಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾವು ಹಾಗೇ ಎಲ್ಲೇ ಮಧ್ಯತಳೇಶ್ವರ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ಆ ಥರ ಹೋಗಿ ಎಲ್ಲರೂ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಸುತ್ತ ನೋಡಿ ಭತ್ತ ಎಲ್ಲ ಆಗಿದೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಆಮೇಲೆ ನಾನು ನಮ್ಮೂರಿಗೆ ಬಂದೆ. ಇನ್ನು ಇದು ನೆಕ್ಸ್ಟ್ ಸೃಷ್ಟಿ ಎಲ್ಲ ಮುಗೀತಲ್ಲ. ಅಂದರೆ ನಾವೇನು ಸೃಷ್ಟಿ ತನಕ ತಿನ್ನಲ್ಲ ಅಂತೇನಿರಲಿಲ್ಲ, ಆದರೆ ಸೃಷ್ಟಿ ಆದಮೇಲೆ ಒಂದು ಟೈಮ್ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡು ಅಂದ್ಬಿಟ್ಟು ಚಿಕನ್ ತೊಗೊಂಡು ಬಂದಿದ್ದರು. ಹಾಗಾಗಿ ನಮ್ಮ ಮನೆಯವರೇ ಮಾಡ್ತಾಯಿದ್ದಾರೆ ನೋಡಿ. ನಾನೆಲ್ಲ ಹೆಚ್ಚಿ ರೆಡಿ ಮಾಡಿದ್ದೆ. ನೀನು ವೀಡಿಯೋ ಮಾಡು, ನಾನು ಹಾಕ್ತೀನಿ ಅಂತ ಹೇಳಿ ಅವರೇನೇ ಹಾಕ್ತಾಯಿದ್ದಾರೆ. ಇನ್ನು ಎಲ್ಲರೂ ಮಾಡೋ ಥರನೇ ಅಲ್ವಾ, ನಮ್ಮ ಮನೇಲಿ ಈ ಥರ ಮಾಡ್ತೀವಿ ಅಷ್ಟೇ. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪ ದಪ್ಪನೇ ನಾನು ಹೆಚ್ಚು ಹಾಕೋದು, ತುಂಬ ಸಣ್ಣಗೆ ಹೆಚ್ಚಲ್ಲ. ಮೊದಲೇ ಹೇಳ್ದ ಹಾಗೆ ಅದು ಎಲ್ಲ ಫುಲ್ ಸ್ಮ್ಯಾಶ್ ಆಗಬಾರ್ದು, ನನಗೆ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗಬೇಕು. ಆ ಥರ ಹಾಕಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀವಿ. ಆಮೇಲೆ ಅದೇ ಫ್ರೆಂಡ್ಸ್, ಆವಾಗಲೇ ಕೊಂತಮ್ಮನ ತೋರಿಸಿದ್ನಲ್ಲ, ಅದು ಆವಾಗ ಹಿಂದಿನ ಕಾಲದಲ್ಲಿ ತುಂಬ ಅಂದರೆ ಗುಂಡ್ಕಲ್ನಲ್ಲಿ ಮಾಡ್ತಾಯಿದ್ರು. ಗುಂಡ್ಕಲ್ಗೆ ಅಣ್ಣೆದು ಹೂವು ಬರುತ್ತೆ, ಅಣ್ಣೆ ಗಿಡ ಬರುತ್ತಲ್ಲ, ಅದ್ರದ್ದು ಮುಂದೆಗಡೆ ಹೂವಿನ ತುದಿ ಬರುತ್ತಲ್ಲ, ಅದನ್ನು ತಂದು ಮೂಗು ಥರ ಇಡೋದು. ಆಮೇಲೆ ಹುಚ್ಚಳ್ಳು ಹೂವಲ್ಲೆಲ್ಲ ಅಲಂಕಾರ ಮಾಡೋದು,
ಕಣ್ಣಿಗೆ ಅದು ಹೇಳ್ತಾರೆ, ಅದೇ ನಂಗೆ ಹೇಳೋಕ್ಕೆ ಬರ್ತಾಯಿಲ್ಲ, ಅದರದ್ದೆಲ್ಲ ಕಣ್ಣಿಗೆ ಮಾಡೋದು, ಬಾಯಿ ಮಾಡೋದು ಆ ಥರ ಎಲ್ಲ ಮಾಡಿ ಗುಂಡ್ಕಲ್ಗೆ ಅಲಂಕಾರ ಮಾಡ್ತಿದ್ರು ಅವಾಗ ಹೆಂಗಸರೆಲ್ಲ ಸೇರಿಕೊಂಡು ಯಾರ್ದಾದ್ರೂ ಪಡ್ಸಲೆ ಮೇಲೆ ಅಥವಾ ಮಾರಿಗುಡಿ ಅಂತ ಹೇಳ್ತಾರಲ್ವ, ಅಲ್ಲಿ ಒಂದು ಸೈಡಲ್ಲಿ ಒಂದು ಮೂಲೆಯಲ್ಲಿ ಮಾಡ್ತಾಯಿದ್ರು. ಆ ಥರ 5 ದಿನ 9 ದಿನ 12 ದಿನ ಅಂತ ಪೂಜೆ ಮಾಡಿ ಆಮೇಲೆ ಅದನ್ನ ಮೆರವಣಿಗೆ ಮಾಡಿ ತೊಗೊಂಡೋಗಿ ಒಂದು ಮರದ ಹತ್ರನೋ ಏನೋ ಇಡ್ತಿದ್ರು ಅಂತ ಅಂದ್ಕೊತೀನಿ, ಮಾಡ್ತಿದ್ರು. ಇವಾಗ ಆ ಥರ ಎಲ್ಲ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಆವಾಗ ದೇವ್ರನ್ನ ಹೊತ್ಕೊಂಡು ಮೆರವಣಿಗೆ ಮಾಡೋಕ್ಕೆ ಈ ಥರ ಎಲ್ಲ ಗಾಡಿ ಗೀಡಿ ಆ ಥರ ಎಲ್ಲ ಮಾಡ್ತಿರಲಿಲ್ಲ. ಹುಡುಗರಿಗೆ ಹುಡುಗಿರು ವೇಷ ಹಾಕ್ಬಿಟ್ಟು ಅವ್ರ ತಲೆ ಮೇಲೆ ಒರೆಸ್ತಾ ಇದ್ರು. ಅದಂತೂ ನೋಡಿ ನಕ್ಕು ನಕ್ಕು ಸಾಕಾಗ್ತಿತ್ತು. ಆವಾಗ ತುಂಬ ಚೆನ್ನಾಗಿದೆ. ನಾವು ಕಂಡಂಗೆ ನೋಡಿದ್ದೀವಿ ನಮ್ಮೂರುಗಳಲ್ಲೆಲ್ಲ. ನಮ್ಗೆ ಅವಾಗ ತುಂಬ ಖುಷಿಯಾಗೋದು. ಅದ್ರದ್ದು ಮೆರವಣಿಗೆ ಅಂದರೆ ಇಡೀ ಊರವರೆಲ್ಲರೂ ಸೇರ್ಕೊಳ್ಳೋರು ನೋಡೋಕ್ಕೆ, ಅದನ್ನು ಮಾಡೋಕ್ಕೆ ಎಲ್ಲ ಚೆನ್ನಾಗಿರ್ತಿತ್ತು. ಆದರೆ ಇವಾಗ ಎಲ್ಲ ಕಡೆ ಅದು ಮರ್ತೋಗ್ಬಿಟ್ಟಿದೆ. ಇವಾಗ ನಮ್ಮೂರಲ್ಲಿ ಈ ಥರ ಆ ದೇವ್ರಿಗೆ ಅಂತಲೇ ಒಂದು ದೇವಸ್ಥಾನನೇ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಅವರು ವರ್ಷ ಬಿಡದೆ ಚೆನ್ನಾಗಿ ಮಾಡ್ತಾರೆ. ಪೆಪ್ಪರ್ ಚಿಕನ್ ಮಾಡೇ ಆಗೋಯ್ತು ನಾನು ಇದನ್ನು ಹೇಳ್ತಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ್ಮೇಲೆ ಟೊಮೆಟೊನೂ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ಬಿಟ್ಟು ಚಿಕನ್ಗೆ ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕಿ ಅದನ್ನ ಬೇಯಿಸ್ಕೊಳ್ಳೋದು. ಅದು ಬೆಂದ ಮೇಲೆ ಪೆಪ್ಪರ್ನ ಕರಿಮೆಣಸನ್ನ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀವಿ. ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕಿದ್ದೀನಿ ಮೆಣಸನ್ನ. ನನ್ನ ಮಗ ಖಾರ ತಿನ್ನಲ್ವಲ್ಲ, ಹಾಗಾಗಿ ನಮಗೂ ಎಲ್ಲ ಸ್ವಲ್ಪ ಹುಷಾರು ತಪ್ಪಿತ್ತಲ್ಲ, ಬಾಯೆಲ್ಲ ಕೆಟ್ಟೋದಂಗೆ ಆಗಿಬಿಟ್ಟಿತ್ತು. ನಾಲ್ಗೆಗೆ ಯಾವುದೂ ರುಚಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂಥೇಳಿ ಸ್ವಲ್ಪ ಸ್ಟ್ರಾಂಗಾಗಿ ಇದೆ ಒಟ್ಟಿನಲ್ಲಿ. ಅದಕ್ಕೆ ಈಗ ಲಾಸ್ಟ್ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಎಲ್ಲ ಚಿಕನ್ ಎಲ್ಲ ಬೆಂದಿದೆ, ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡ್ರೆ ಅದು ಟೇಸ್ಟ್. ಪೆಪ್ಪರ್ ಚಿಕನ್ ಅಂದರೆ ಸೋಯಾ ಸಾಸ್ ಇರಲೇಬೇಕಲ್ವಾ, ಹಾಗಾಗಿ ಅದನ್ನ ಜಾಸ್ತಿ ಡೈಲಿ ಯೂಸ್ ಮಾಡಲ್ಲ, ರೇರ್ ಈ ಥರ ಎಲ್ಲ ಆಯಿತು. ಅದನ್ನ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಪೆಪ್ಪರ್ ಚಿಕನ್ ರೆಡಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗಾಗಿ ನಮ್ಮೂರಲ್ಲಿ ತುಂಬ ಉತ್ಸವಗಳೆಲ್ಲ ನಡೆಯುತ್ತೆ, ಮೆರವಣಿಗೆಗಳೆಲ್ಲ ನಡೀತಾ ಇರುತ್ತೆ. ನೋಡೋಣ ಇನ್ನು ಯಾವ್ಯಾವ್ದು ಮೆರವಣಿಗೆ ನಡೀತೆ ಎಲ್ಲ ತೋರಿಸ್ತೇನೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಸ್ವಲ್ಪನಾದ್ರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೋಗಿ ಬರಲಾ? ಬಾಯ್.